ನವ್ಯ ಬಡಾವಣೆ ಅಂತ ಪಾರ್ಕಿಂಗು ಇದೆಲ್ಲ ಒಂದು ಸಿಂಗಲ್ BHK ಥರ ಕೆಳಗಡೆ ಮಾಡ್ಕೊಂಡಿದ್ವಿ. ವಾಸ್ತು ಪ್ರಕಾರನೇ ಮೆಟ್ಲುಗಳಿದೆ. ಆರಾಮಾಗಿ ಒಳಗಡೆ ಒಂದು 50 ಜನ ಕೂತ್ಕೊಂಡಿದ್ವಿ. ಆ ಥರ ಒಂದು ವುಡನ್ ಫ್ಲೋರ್ ಮಾಡ್ಕೊಂಡಿದ್ವಿ. ಎಲ್ಲ ಈ ವುಡನ್ ಫ್ಲೋರ್ದು ಟೋಟಲ್ ಫೀಲಿಂಗ್ ಏನಿದೆ ನಮ್ಮ ಬಿಲ್ಡಿಂಗಲ್ಲಿ ಎಲ್ಲ ರೂಮ್ಗೂ ತುಂಬ ಚೆನ್ನಾಗಿ ಮಾಡ್ಸಿದ್ವಿ. ಸಿಂಪಲಾಗಿ ಮಾಡ್ಸಿದ್ವಿ. ಸರ್ ನಮಸ್ತೆ, ನಮ್ಮ ಹೆಸರು ಮುನ್ರಾಜ್ ಅಂತ. ನಮ್ಮದೊಂದು ಮನೆ ಇದೆ, ಸೇಲ್ಗಂತ ಇಟ್ಟಿದ್ದೀವಿ. ಎಷ್ಟು ಫೇಸಿಂಗ್ ಬರುತ್ತೆ, ನವ್ಯ ಬಡಾವಣೆ ಅಂತ. ಖಾತಾ ಇದೆ, BA ಮಾಡಿ ಅಪ್ರೂವಲ್. ಬನ್ನಿ ಸರ್ ಒಳಗಡೆ. ಪಾರ್ಕಿಂಗು ಇದೆಲ್ಲ ಕಾರ್ ಪಾರ್ಕಿಂಗ್ ಅಂತ ಮಾಡ್ಕೊಂಡಿದ್ದೀವಿ. ಸಂಪಿದೆ ಕೆಳಗಡೆ, ಒಂದು ಸಿಂಗಲ್ BHK ಥರ ಕೆಳಗಡೆ ಮಾಡ್ಕೊಂಡಿದ್ವಿ. ಗೆಸ್ಟ್ ಬಂದಾಗ ಅಥವಾ ಎಲ್ಲಾದರೂ ಆಚೆ ಕಡೆ ಓಟ್ ಬಂದಾಗ, ನಮಗೇನಾದರೂ ಯಾವುದಾದ್ರೂ ಸಾವಿಗೆ ಓಟ್ ಬಂದಾಗ ಮೇಲ್ಗಡೆ ಹೋಗೋಕ್ಕಾಗಲ್ಲ, ಕೆಳಗಡೆ ಸ್ನಾನ ಮಾಡಿಕೊಂಡು ಹೋಗೋ ಥರ ಮೇಲ್ಗಡೆಗೆ ಅಟ್ಯಾಚಿಡು. ಎಲ್ಲಾದರೂ ನಾನ್ ವೆಜ್ ಮಾಡ್ತೀವಿ, ಗೆಸ್ಟ್ ಬರ್ತಾರೆ, ತುಂಬ ಜನ ಆದಾಗ ಇಲ್ಲೇ ಕುತ್ಕೊಂಡು ಎಲ್ಲರೂ ಇಲ್ಲೇ ಸೇರ್ಬೋದು. ಒಂದು ಫ್ಯಾಮಿಲಿ ಇದಕ್ಕೋಸ್ಕರ ಚೆನ್ನಾಗಿರುತ್ತೆ ಪಾರ್ಕಿಂಗಲ್ಲಿ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದೀವಿ ಸರ್, ಸೇಫ್ಟಿಗೋಸ್ಕರ. ಯಾರು ಒಳಗಡೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ. ಕೆಳಗಡೆ ನಾವೇನಾದರೂ ಲಾಕ್ ಮಾಡಿಕೊಂಡ್ರೆ ಮೇಲ್ಗಡೆ ನಾವು ಆರಾಮಾಗಿದ್ರೆ ಒಳಗಡೆ ಯಾರೂ ಬರೋದಿಲ್ಲ. ಥರ ಚಪ್ಪಲ್ ಎಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡ್ ಥರ ಮಾಡ್ಕೊಂಡಿದ್ವಿ. UPS ಈ ಕಡೆ ಬಂದ್ಬಿಟ್ಟು ಸಿಲಿಂಡ್ರದು. ಗ್ರೌಂಡ್ ಒಳಗಡೆ ವಾಲ್ಗೆ ಅಟ್ಯಾಚ್ಡ್ ಇದೆ ಸರ್. ಬನ್ನಿ ಸರ್, ವಾಸ್ತು ಪ್ರಕಾರನೇ ಮೆಟ್ಲುಗಳಿದೆ. ಎಲ್ಲ ಲೆಕ್ಕ ಮಾಡಿನೇ ಕರೆಕ್ಟಾಗಿ ವಾಸ್ತು ಪ್ರಕಾರನೇ ಮಾಡಿದ್ದೀವಿ. ನಾರ್ತ್ ಫೇಸ್ ಡೋರ್ ಬರುತ್ತೆ, 8 ಅಡಿ ಡೋರ್ ಬರುತ್ತೆ ಸರ್. ನಾರ್ತ್ ಫೇಸ್ ಬರುತ್ತೆ ಸರ್. ದೊಡ್ಡದು ಹಾಲು. ಆ ಕಡೆ 40 ಅಡಿ ಏನಿದೆ, ವಾಲ್ ಟು ವಾಲ್ ನಿಮ್ಗೆ ನೋಡ್ಬೋದು. 6 ಅಡಿ ಇಂಡೋ ಬರುತ್ತೆ ಎಲ್ಲನೂ. SS ಒಳಗಡೆ ನಾವು ಇಂಡೋಗೆ ಹಾಕಿದ್ದೀವಿ. ಗ್ರಿಲ್ಸು ಎಲ್ಲನೂ SS ಹಾಕಿದ್ದೀವಿ. ಮೇಂಟೆನೆನ್ಸ್ ಏನು ಖರ್ಚು ಬರೋದಿಲ್ಲ ನಿಮಗೆ. TVದು ಎಲ್ಲ ವೆನಿಯರ್ ಶೀಟ್ಸು ನೋಡ್ಬೋದು. ಶೋಕೇಶು ಎಲ್ಲ ಚೆನ್ನಾಗಿ ಮಾಡಿಸಿದ್ದೀವಿ. ಆರಾಮಾಗಿ ಒಳಗಡೆ ಒಂದು 50 ಜನ ಕುತ್ಕೊಬೋದು. ಆ ಥರ ಒಂದಿದೆ ಪೂಜಾ ರೂಮು. ಮೊದಲಿಗೆ ಫಸ್ಟ್ ಫ್ಲೋರಲ್ಲಿ ಗ್ಲಾಸ್ ಹೌಸ್ ಮಾಡಿಸಿದ್ದೀವಿ. ಪೂಜಾ ರೂಮ್ಗೆ ನೇರವಾಗಿ ಬೆಳಕು ಬೀಳಲಿ ಅನ್ನೋ ಉದ್ದೇಶಕ್ಕೆ. ಡೈನಿಂಗ್ ಹಾಲ್ ಅಂತ ಬರುತ್ತೆ ಸರ್. ಇಲ್ಲಿ ನಾವು ಡೈನಿಂಗ್ ಟೇಬಲ್ ಏನು ಇಡಲಿಲ್ಲ, ಓಪನ್ ಕಿಚನ್ ಥರ ಇದೆ. ವಾಷಿಂಗ್ ಏರಿಯಾ, ಪಾತ್ರೆ ತೊಳ್ಕೊಳ್ಳೋದಕ್ಕೆ ಅದಕ್ಕೆ ಔಟ್ಸೈಡ್ ಮಾಡಿದ್ದೀವಿ ಸರ್. ಎಲ್ಲ ತುಂಬ ಚೆನ್ನಾಗಿ ಚಿಮ್ಲಿ ಇರ್ಬೋದು, ಸ್ಟವ್ ಇರ್ಬೋದು, ಎಲ್ಲ ಬ್ರ್ಯಾಂಡೆಡೇ ಚೆನ್ನಾಗಿರೋದೇ ಹಾಕ್ಸಿದ್ದೀವಿ. ಸ್ವಂತಕ್ಕಂತಲೇ ನಾವು ಇರಬೇಕಂತ ಮಾಡಿಸಿದ್ದು. ಹಂಗಾಗಿ ನಾವು ಯಾವುದ್ರಲ್ಲೂ ಕ್ವಾಲಿಟಿನಲ್ಲಿ ಯಾವುದೇ ಥರದ್ದು ಕಡಿಮೆ ಇರೋವಂಥದ್ದು ಯಾವುದೂ ನಾವು ಹಾಕ್ಲಿಲ್ಲ. ಒಂದು ಕೆಳಗಡೆ ಒಂದು ಅಟ್ಯಾಚ್ಡು ಬಾತ್ರೂಮು ಗೆಸ್ಟಿಗಿರ್ಬೋದು, ಇಲ್ಲಿ ಇಷ್ಟೇ ಆಗೋದಕ್ಕೆ. ಒಂದು ವಾಶ್ರೂಮು, ವಾಲ್ ಟು ವಾಲ್ ಟೈಲ್ಸು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಹಾಕ್ಸಿದ್ವಿ. ಬೇರೆ ಯಾವುದೂ ಹಾಕ್ಸೋಕೆ ಹೋಗಿಲ್ಲ ಸರ್. ಎಲ್ಲ ಜಾಗ್ವಾರೇ ಹಾಕ್ಸಿದ್ವಿ ಫಿಟ್ಟಿಂಗ್ಸ್ ಎಲ್ಲ. ಮಾರ್ಬಲ್ಲು ಟೋಟಲ್ ಎಲ್ಲ ಮಾರ್ಬಲ್ ಹಾಕ್ಸಿದ್ದೀವಿ ಸರ್. ಎಲ್ಲ ಟಫನ್ ಗ್ಲಾಸು. 10 ಅಡಿ ಇಂಡೋ ಇದೆ ದೊಡ್ಡದು. ಒಂದು ನೋಡೋದಕ್ಕೆ ಇಲ್ಲಿ ಕುತ್ಕೊಂಡು ಸಂಜೆ ಟೈಮು ಒಳ್ಳೆ ಟೇಬಲ್ ಹಾಕೊಂಡು ಕುತ್ಕೊಂಡು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪೂಜಾ ರೂಮ್ಗೆ ಯಾವುದೇ ಥರದ ಗೋಡೆ, ಬೆಡ್ರೂಮ್ಗೆ ಅದಕ್ಕೆ ಮೇಲ್ಗಡೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಓಪನಾಗಿ ಫೇಸ್ ಬಿಟ್ಟಿದ್ದೀವಿ. ಇದು ಚಿಲ್ಡ್ರನ್ಸ್ ಬೆಡ್ರೂಮು. ಡೋರ್ಕೆಲ್ಲ ಮಾಡಿಸಿದ್ದೀವಿ. ಬೆಳಗ್ಗೆ ಟೈಮ್ ಬಂದರೆ ಈ ಥರ ಓಪನ್ ಆಗಿರುತ್ತೆ. ಮಕ್ಕಳೇನಾದ್ರು ಎದ್ದು ಬಂದು ದೇವ್ರ ಕೈ ಮುಗಿಯೋ ಥರ ಇದ್ದರೆ ಕೈ ಮುಗಿಬೋದು. ಎಲ್ಲ ವೆನಿಯರ್ ಶೀಟೆ, ಅಟ್ಯಾಚ್ಡು. ಸ್ಟಡಿ ಟೇಬಲ್ ಅಂತ ಒಂದು ಮಾಡಿಸಿದ್ವಿ ಮಕ್ಕಳಿಗೋಸ್ಕರ ಸರ್. ಇದು ಮಾಸ್ಟರ್ ಬೆಡ್ರೂಮ್ ಅಂತ ವುಡನ್ ಫ್ಲೋರ್ ಮಾಡಿಸ್ಕೊಂಡಿದ್ವಿ. ಎಲ್ಲ ಚೆನ್ನಾಗಿದೆ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಬಂದಾಗ ನಮಗೆ ಹೀಟ್ ಅನ್ನೋದು ಜಾಸ್ತಿ ಇರೋದಿಲ್ಲ. ವುಡನ್ ಫ್ಲೋರ್ ಇರೋದ್ರಿಂದ ತುಂಬ ಕೂಲಾಗಿರುತ್ತೆ. 2 ವಾಲ್ರೂಮ್ ಬರುತ್ತೆ ಇದರಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ. ಅಟ್ಯಾಚ್ಡು. ಇದು ಸ್ವಲ್ಪ 9 ಅಡಿಗೆ 6 ಅಡಿ ಬರುತ್ತೆ ವಾಶ್ರೂಮ್. ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಎಲ್ಲ ಈ ವುಡನ್ ಫ್ಲೋರ್ದು ಟೋಟಲ್ ಫೀಲಿಂಗ್ ಏನಿದೆ ನಮ್ಮ ಬಿಲ್ಡಿಂಗಲ್ಲಿ ಎಲ್ಲ ರೂಮ್ಗೂ ತುಂಬ ಚೆನ್ನಾಗಿ ಮಾಡಿಸಿದ್ದೀವಿ. ಸಿಂಪಲಾಗಿ ಮಾಡಿಸಿದ್ದೀವಿ. ಹಾಗೆ ಇದಕ್ಕೆ ಅಟ್ಯಾಚ್ಡು ಬಾಲ್ಕನಿ ಇದೆ.
ಯಾರಾದರೂ ಗೆಸ್ಟ್ ಬಂದಾಗ ಇಲ್ಲಿಂದನೇ ನೋಡ್ಬೋದು ಯಾರು ಬಂದಿದ್ದಾರೆ ಅಂತ. ಮೇಲ್ಗಡೆ ಇದ್ದಾರೆ, ಹಾಗೆ ಮೇಲ್ಗಡೆ ಹೋಗೋಣ ಸರ್. ಇನ್ನೊಂದು ರೂಮ್ ಇದೆ. ಈ ಕಡೆ ಇಂಡೋ ಬಂದ್ಬಿಟ್ಟು ನಾವು ತುಂಬ ದೊಡ್ಡದಾಗಿ ಕೊಟ್ಟಿದ್ದೀವಿ. ಅದು ಬಂದು ಈ ಕಡೆ ಕ್ಲೋಸ್ ಮಾಡ್ತಿದ್ದೀವಿ. ಓಪನ್ ಟೈಪ್ ನಾವು ಮಾಡ್ತಿಲ್ಲ, ಕ್ಲೋಸಿಂಗ್ ಟೈಪ್ ಕೊಟ್ಟಿದ್ದೀವಿ. ಯಾಕೆಂದರೆ ಆ ಕಡೆ ಮನೆ ಕಟ್ಟಿದಾಗ ಓಪನ್ ಮಾಡಿದಾಗ ತೊಂದರೆ ಆಗಬಾರ್ದು, ನಮ್ಗೆ ಇದೇ ಸಾಕು, ತುಂಬ ಬೆಳಕು ಬರಲಿ ಅನ್ನೋ ಉದ್ದೇಶಕ್ಕೆ. ವಾಷಿಂಗ್ ಏರಿಯಾ ಟಾಪಲ್ಲಿ ಹಾಕಿದ್ದೀವಿ. ಮಳೆ ಬಂದರೆ ಏನಾದರೂ ಎಲ್ಲ ನಾವು ಗ್ರಿಲ್ಸ್ ಏನು ಬೇಕಾದ್ರೂ ಸೇಫ್ಟಿಗೆ ಮಾಡಿಸಿದ್ದೀವಿ. ಇದಕ್ಕೊಂದು ರೂಮು ಟಾಪಲ್ಲಿ ಎಲ್ಲ ಮಾರ್ಬಲ್ಲೇ ಹಾಕ್ಸಿದ್ದೀವಿ ಸರ್. ಕೆಳಗಡೆ ಗ್ರೌಂಡ್ ಫ್ಲೋರ್ ಮಾತ್ರ ಟೈಲ್ಸ್ ಬರುತ್ತೆ, ಇನ್ನೆಲ್ಲ ಮಾರ್ಬಲ್ಲೇ ಬರುತ್ತೆ. ಫ್ಲೋರ್ಗೆ ಬಂದ್ಬಿಟ್ಟು ಈಗ ಹೊಸದಾಗಿ ನಾವು ಪೇಂಟ್ ಮಾಡಿಸಿದ್ದೀವಿ. ಏನು ಯಾವುದೇ ಥರದ ಕ್ರ್ಯಾಕ್ ಇರ್ಬೋದು ಆ ಥರದ್ದೆಲ್ಲ ಏನೂ ಇಲ್ಲ. ಟಫನ್ ಗ್ಲಾಸು 6mm ಬಂದ್ಬಿಟ್ಟು 2 ಗ್ಲಾಸ್ ಬರುತ್ತೆ, ತುಂಬ ಒರಿಜಿನಲ್ ಆಗಿದೆ ಸರ್. ಮೇಲ್ಗಡೆ ಅಟ್ಯಾಚ್ಡಿಗೆ ನಮಗೆ ಸೋಲಾರ್ ಇರ್ಬೋದು, ಓವರ್ ಟ್ಯಾಂಕ್ ಇರ್ಬೋದು, ನಮ್ಮದೆಲ್ಲ ಮೇಲ್ಗಡೆ ಬರುತ್ತೆ. ಈ ಲೇಔಟ್ಗೆ ಸಂಬಂಧಪಟ್ಟಾಗೆ ವಾಟರ್ ಟ್ಯಾಂಕು, ಓವರ್ ವಾಟರ್ ಟ್ಯಾಂಕ್ ಆ ಕಡೆ ಕಾಣಿಸುತ್ತೆ ನಿಮಗೆ. ಎಲ್ಲ ಮೇಂಟೆನೆನ್ಸ್ ಎಲ್ಲ ಬಂದ್ಬಿಟ್ಟು ಲೇಔಟ್ದೇ ಇರುತ್ತೆ. ಟೋಟಲಾಗಿ ನಾವು ಒನ್ ಟೈಮ್ ಇನ್ವೆಸ್ಟ್ ಮಾಡೋದಷ್ಟೇ. 1,20,000 ರೂಪಾಯಿ ನಾವು ಕಟ್ಟಿದ್ದೀವಿ. ಬರೀ ನೀರಿನ ಬಿಲ್ ಏನಿದೆ ಮಂತ್ಲಿಗೆ 500 ಇರ್ಬೋದು, 1000 ಇರ್ಬೋದು, ನಾವು ಯೂಸ್ ಮಾಡೋ ರೀತಿನಲ್ಲಿ ನಾವು ವಾಟರ್ ಬಿಲ್, ಮತ್ತು ಸೆಕ್ಯೂರಿಟಿ ಇರ್ಬೋದು, ಗಾರ್ಡನ್ ಇರ್ಬೋದು, ಮತ್ತು ಕಮ್ಯುನಿಟಿ ಏನು ಬರುತ್ತೆ ಇಲ್ಲಿ ಗ್ರೂಪು ಇರುತ್ತೆ, ಅದರದ್ದೆಲ್ಲ ಅವರೇ ನೋಡ್ಕೊಳ್ತಾರೆ. ಸ್ವಿಮ್ಮಿಂಗ್ ಪೂಲು ಇಲ್ಲೇ ಕಾಣಿಸ್ಬೋದು ಸರ್, ಮನೆ ಹಿಂದ್ಗಡೆನೇ ಇದೆ. ಫ್ರೀ, ಅದಕ್ಕೇನು ಚಾರ್ಜಸ್ ಇಲ್ಲ. ಒನ್ ಟೈಮ್ ನಾವು ಏನು ಕಟ್ಟಿರ್ತೀವಿ ಅಮೌಂಟು ಅದರಲ್ಲೇ. ಈ ಕಡೆ ನಮಗೆ 2 ದೇವಸ್ಥಾನಗಳು ಬರುತ್ತೆ. ದೇವಸ್ಥಾನಗಳು ತುಂಬ ಚೆನ್ನಾಗಿದೆ, ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಲೇಔಟಲ್ಲಿ. ಹಾಗೆ ಗ್ರೌಂಡ್ ಇದೆ, ಒಂದು ವಾಲಿಬಾಲು, ಟೆನ್ನಿಸ್ ಕೋರ್ಟು ಎಲ್ಲ ಇದೆ. ಪಾರ್ಕ್ ಟೈಪ್ ಎಲ್ಲ ಇಲ್ಲಿ ವಾಕಿಂಗ್ ಮಾಡೋದಕ್ಕೆ ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಲೇಔಟಲ್ಲಿ ತುಂಬ ಸೇಫ್ಟಿ ಚೆನ್ನಾಗಿದೆ, ಯಾವುದೇ ಥರದ ತೊಂದರೆ ಇಲ್ಲ. ಹಾಗೆ ನಿಮ್ಗೆ ಏನಾದರೂ ಬೊಮ್ಮಸಂದ್ರ ಈ ಸೈಡ್ ಬರುತ್ತೆ, ಮೆಟ್ರೋಯಿಂದ 4 ಕಿಲೋಮೀಟರ್ ಆಗುತ್ತೆ. ನಾರಾಯಣ ಹೃದಯಾಲಯ ಇಲ್ಲಿಂದ 4 ಕಿಲೋಮೀಟರ್ ಆಗುತ್ತೆ. DLF ಅಪಾರ್ಟ್ಮೆಂಟು ನಮ್ಮ ಜಿಗಣಿ HCL ಸಾಫ್ಟ್ವೇರ್ ಕಂಪ್ನಿ ಅಂತ ಬರುತ್ತೆ, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಮೇನ್ ರೋಡ್ಗೆ 1.5 ಕಿಲೋಮೀಟರ್ APC ಸರ್ಕಲ್ ಅಂತ ಬರುತ್ತೆ. ಈ ಕಡೆ ಬಯೋಕಾನ್ ಬಂದ್ಬಿಟ್ಟು 1.5 ಕಿಲೋಮೀಟರ್ ಬರುತ್ತೆ. ಎಲ್ಲನೂ ನಿಯರ್ ಬೈ. ಎಲೆಕ್ಟ್ರಾನ್ ಸಿಟಿ 3 ಕಿಲೋಮೀಟರ್ ಆಗುತ್ತೆ ಸರ್. ನಿಯರ್ ಬೈ ನೀವೇನಾದರೂ ನೋಡ್ಬೇಕಂದ್ರೆ, ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಯಾರಿಗಾದರೂ ಜಿಗಣಿ ಬೊಮ್ಮಸಂದ್ರ ಲಿಂಕ್ ರೋಡ್ ಅಂತ ಕೇಳಿ. HCL ಸಾಫ್ಟ್ವೇರ್ ಕಂಪ್ನಿ ಅದ್ರ ಆಪೋಸಿಟ್ ಒಂದು ಅರ್ಧ ಕಿಲೋಮೀಟರ್ ಅಂತ DLF ಅಪಾರ್ಟ್ಮೆಂಟ್ಸ್ ಅಂತ ಬರುತ್ತೆ. ನವ್ಯ ಬಡಾವಣೆ ಸೆಕ್ಯೂರಿಟಿ ಗೇಟ್ ಒಳಗಡೆ ಬಂದ್ಬಿಟ್ಟು ಅವ್ರು ಗೇಟಲ್ಲಿ ಸೆಕ್ಯೂರಿಟಿ ಹತ್ರ ಕೇಳಿದ್ರು 342 ಸೈಟ್ ನಂಬರ್ ಹೇಳಿದ್ರು ಸಾಕು, ನಮ್ಗೆ ತೋರಿಸ್ತಾರೆ. ಸ್ವಿಮ್ಮಿಂಗ್ ಪೂಲ್ ಹಿಂದ್ಗಡೆನೆ ಬರುತ್ತೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಪರವಾಗಿಲ್ಲ, ನಾವು ಏನು ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ನನಗೆ ಕಾಂಟ್ಯಾಕ್ಟ್. ಯಾವುದೇ ಥರದ ಕಮಿಷನ್ ಏನೂ ಇಲ್ಲ, ಯಾವುದೇ ಥರದ ತೊಂದರೆ ಇಲ್ಲ. ನಿಮ್ಗೆ ಏನು ಬೇಕೋ ಡಾಕ್ಯುಮೆಂಟ್ಸ್ ಏನೇ ಇರ್ಬೋದು, ಕ್ಲಿಯರೆನ್ಸ್ ನಾನು ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್.